ನೋಟಿಸ್ ಗಿಟಿಸ್ ಏನ್ ಕೊಟ್ಟಿಲ್ರಿ. ಹೋಯ್ದಾರ ನಮ್ ಬಂಡಿ ಹೋದಾರು. ಅದ್ರೊಳಗೆ ನಾವು ವ್ಯಾಪಾರ ಇಲ್ಲ ಜೋಳಿಗಲ್ಲಿ ಶಾಪ್ ಅದಾರ ಒಳಗಡೆ. ಅಲ್ಲಿ ಯಾರು ಜನ ಜಂಗುಳಿ ಏನಿಲ್ಲ, ಯಾರು ಅಡ್ಡಾಡೋದಿಲ್ಲ, ಏನಿಲ್ಲ. ಮೇನ್ ರಸ್ತೆ ಮೇಲೆ ಶಾಪ್ ನಲ್ಲಿ ಇದ್ರು ಮಾತು ಬೇರೆ. ಇಲ್ಲಿ ನಮ್ಗೆ ಏನ್ ನೋಟಿಫಿಕೇಶನ್ ಕೊಟ್ಟಿಲ್ಲ, ಏನ್ ಮುಂಚಿತವಾಗಿ ಏನ್ ಹೇಳಿಲ್ಲ. ಏಕಾಏಕಿ ಬಂದು ಇವತ್ತಿವರು ನಾವು ಅಲ್ಲಿ ವ್ಯಾಪಾರ ಮಾಡೋದಿಲ್ಲ, ನಮ್ ಗಾಡಿ ಇತ್ತು ಅದನ್ನ ಅವ್ರು ತಗೊಂಡೋಗಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಕೊಡಾಕ ತಯಾರಿಲ್ಲ ನಮ್ಗೆ. ನಮ್ದು ಒಂದು ಗಾಡಿ ಇತ್ತು ರೀ, ಅದರಲ್ಲಿ ವ್ಯಾಪಾರ ಮಾಡ್ತಿದ್ದಿಲ್ಲ. ಅದು ತಾತ್ಪೂರ್ತವಾಗಿ ನನ್ನ ಮನೆ ಇದೆ ಅಂತೇಳಿ ನನ್ನ ಮನೆ ಮುಂದೆ ನಾ ಇಟ್ಟಿದ್ದೆ, ಅದನ್ನ ಅವ್ರು ತಗೊಂಡಿದ್ದಾರೆ. 6 ತಿಂಗಳಿಂದ ಇತ್ತು. ಫುಟ್ಪಾತ್ ಅಲ್ಲ, ಒಳಗಡೆ ಇತ್ತು ಫುಟ್ಪಾತ್. ಅಲ್ಲಿ ಒಳಗಡೆ ಫುಟ್ಪಾತ್ ಇಲ್ಲ. ಶಾ ಬಜಾರ್ ಮೇನ್ ರೋಡ್ ಅಲ್ಲಿ ಫುಟ್ಪಾತ್ ಇದೆ. ಇದು ಒಳಗಡೆ ಸಂಧಿಯಲ್ಲಿ ಇದೆ. ಸಂಧಿಯಲ್ಲಿ ಒಂದು ಮನೆ ಇದೆ. ಆ ಮನೆ ಹತ್ರ ಇದ್ದಿದ್ದ ಗಾಡಿ ಇವ್ರು ಹಾಕೊಂಡು ಹೋಗಿದ್ದಾರೆ. ಯಾವುದು ನೋಡಿ, ಅಲ್ಲಿ ಫುಟ್ಪಾತ್ ಇದ್ರೆ ನೀವು ಫುಟ್ಪಾತ್ ಮೇಲೆ ಇಟ್ಟಂಗಾಯ್ತು. ಅಲ್ಲಿ ನೀವು ಫುಟ್ಪಾತ್ ಕಟ್ಟಿದ್ರ ಆಜು ಬಾಜು ನಾವು ತಗೊಂಡಿದ್ದಾರೆ. ಅವ್ರು ವ್ಯಾಪಾರ ಮಾಡ್ತಾರೆ, ಅವ್ರು ತಗೊಂಡಿದ್ದಾರೆ. ನಾವು ವ್ಯಾಪಾರ ಮಾಡೋದಿಲ್ಲ, ನಾವು ಹಂಗೆ ಇಟ್ಟಿದ್ದೀವಿ. ನಮ್ಮ ಮನೆ ಇದೆ, ನಾವು ಅಲ್ಲಿ ಇಟ್ಟಿದ್ದೀವಿ. ಸರ್ ದುಡ್ಕೊಂಡು ತಿನ್ನೋರು ದುಡ್ಕೊಂಡು ತಿನ್ನಕ್ ಬಿಡುವಲ್ಲ ಸರ್. ಇವ್ರು ಭಿಕ್ಷಾ ಬಿಟ್ಟು ತಿನ್ರಿ ಅಂತಾರೆ, ಇಲ್ಲ ಕಳುವು ಮಾಡ್ರಿ ಅಂತಾರೆ. ಇವ್ರು ಬಡವರಿಗೆ ಭಿಕ್ಷಾ ಬಿಟ್ಟು ತಿನ್ರಿ, ನೀವು ಇಲ್ಲ ಕಳುವು ಮಾಡ್ರಿ. ಅವ್ರಿಗೆ ಬೇರೆ ಕಡೆ ಒಂದು ಜಾಗ ಅನುವು ಮಾಡಿಕೊಡ್ರಿ ಸರ್ ಸರ್ಕಾರದಿಂದ. ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು, ದಿನಗೂಲಿ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು? ಅವ್ರು 300-400 ರೂಪಾಯಿ 400 ರೂಪಾಯಿ 500 ರೂಪಾಯಿ ದುಡಿತಾರೆ. ಅದರಲ್ಲಿ ಅವ್ರ ಜೀವನ ನಡಿಬೇಕು, ಮನೆ ಬಾಡಿಗೆ ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಫುಟ್ಪಾತ್ ಅಂಗಡಿ ಬೇಡ ಅಂದ್ರೆ ಅವ್ರಿಗೆ ಯಾವ್ದಾರ ಒಂದು ದಿನಗೂಲಿ ನೌಕರಿ ಯಾರು ಕೊಡ್ರಿ, ಇಲ್ಲ ಯಾವ್ದಾರ ಒಂದು ಪ್ರದೇಶದಾಗ ಅವ್ರಿಗೆ ಒಂದು ಅಂಗಡಿ ಹಚ್ಚಾಗ ಒಂದು ಜಾಗ ಮಾಡಿಕೊಡ್ರಿ. ಅವ್ರು ಎಲ್ಲಿ ಮಾಡ್ಬೇಕು? ಎಲ್ಲ ಅತಿ ಕಡು ಬಡವರು ಇರ್ತಾರೆ. ಮುಂಚಿತವಾಗಿ ಹೇಳ್ಬೇಕು ಸರ್, ನೋಟಿಸ್ ಕೊಡ್ಬೇಕು. ಏನಿಲ್ಲ, ಅವ್ರು ಬಂದು ಏಕಾಏಕಿ ಇವ್ರು ಕಾರ್ಯಾಚರಣೆ ಮಾಡ್ತಾರೆ ಅಂದ್ರೆ ಹೆಂಗೆ ಇದು? ಅವ್ರು ಯಾರಿಗೂ ಬಂದು ಕೇಳಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಆಜು ಬಾಜು ಎಷ್ಟು ಜನ ಅಂಗಡಿ ಇದಾವೆ ಎಲ್ಲಾರು ಕೇಳ್ಕೊಡ್ರಿ. ಅವ್ರು ಬಂದು ಫಸ್ಟ್ ನೋಟಿಸ್ ಅವ್ರು ವಾಪಸ್ ಕೊಡ್ಬೇಕು ಸರ್, ಇಲ್ಲಾಂದ್ರೆ ನಾವು ಧರಣಿ ಕುಂದಿರ್ತೀವಿ. ಸೈಯದ್ ವ್ಯಾಪಾರಿ ಅಂತೇಳಿ.